ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್. ವೆಲ್ಕಮ್ ಟು ಲವ್ಲಿ ಅಡುಗೆ ಮನೆ ಮೈ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ನೀವು ಆಲ್ರೆಡಿ ಎಲ್ಲರೂ ನೋಡಿರ್ತೀರ. ಸೊ ಬೇಸನ್ ಲಡ್ಡು. ಬೇಸನ್ ಲಡ್ಡುಗೆ ಫಸ್ಟ್ ನಾನು ತೊಗೊಳ್ತಾ ಇರೋದು 2 ಕಪ್ಪಷ್ಟು ಬೇಸನ್ ಪೌಡರ್ ಆ್ಯಂಡ್ 2 ಕಪ್ಪಷ್ಟು ಸಕ್ಕರೆ ಪುಡಿ. ನೀವು ನೋಡ್ತಾ ಇರ್ಬೋದು ಈ ಕಪ್ ಅಳತೆಯಲ್ಲಿ ನಾನು ಇವೆರಡನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ನಿಮಗೆ ಮತ್ತೆ ಬೇಕು, ಅದು ನಿಮಗೆ ಕಲಿಸ್ಕೊಳ್ಳೋ ಮುಂದೆ ಹದ ಗೊತ್ತಾಗುತ್ತೆ. ಮತ್ತೇನಾದರೂ ನೀಡಿತ್ತು ಅಂತಂದರೆ ನೀವು ಹಾಕ್ಕೋಬೋದು ನೀವು. ನಾನಿಲ್ಲಿ ಮತ್ತೆ 1-2 ಸ್ಪೂನಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೆ ನಾನು, ಏಕೆಂದರೆ ಕಮ್ಮಿ ಬಿದ್ದಿತ್ತು ಅಂತ. ಸೊ ದಟ್ ನಾನು ಮತ್ತೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ತುಪ್ಪ ಚೆನ್ನಾಗಿ ಮೆಲ್ಟ್ ಆದ ಕೂಡಲೇ ಇವಾಗ ಏನಂದರೆ ನಾನು ಇದಕ್ಕೆ ತುಪ್ಪದಲ್ಲಿ ಬೇಸನ್ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಮೆಷರ್ಮೆಂಟ್ ಮಾತ್ರ ಕರೆಕ್ಟಾಗಿರಬೇಕು. ನಾನಿಲ್ಲಿ 2 ಕಪ್ಪು ಬೇಸನ್ ಹಿಟ್ಟಿಗೆ 2 ಕಪ್ಪಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಬೇಕನ್ನೋರು ತೊಗೋಬೋದು. ನಾನಿಲ್ಲಿ ನಿಮಗೆ ಮುಂಚೆನೇ ಹೇಳಿದ್ದೆ, ತುಪ್ಪ ಕಮ್ಮಿ ಬಿತ್ತು ಅಂತಂದರೆ ನೀವು ಮತ್ತೆ ಹಾಕೋಬೋದು. ನನಗೆ ಇಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅಂತ ಇನ್ನೂ 1-2 ಸ್ಪೂನಷ್ಟು ತುಪ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನಿದು. ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಕೈ ಬಿಟ್ರೂ ತಳ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೀವು ಇದನ್ನು. ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಗಕ್ಕೆ ಬರ್ತಾ ಇದೆ ಇದು. ಏನಂದರೆ ಬುರುಕ್ ಥರ ಒಂಥರ ಫ್ಲಫಿ ಥರ ತುಂಬ ಚೆನ್ನಾಗಾಗಿದೆ ಈಗ. ಅಂದರೆ ಹಸಿ ಹಿಟ್ಟು ವಾಸನೆ ಹೋಗಬೇಕು ನಿಮಗೆ. ಅದು ಬೇಸನ್ ಹಿಟ್ಟು ತುಪ್ಪದಲ್ಲಿ ಹುರಿದ್ರೆ ಒಂಥರ ಸುವಾಸನೆ ತುಂಬಾ ಚೆನ್ನಾಗಿ ಬರುತ್ತಲ್ಲ, ಅದು ಅದ ಬರಬೇಕು ನಿಮಗೆ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಆ್ಯಂಡ್ ಕಲರ್ ಕೂಡ ನಿಮಗೆ ಇದು ಚೇಂಜ್ ಆಗಬೇಕು. ಸೊ ಇವಾಗ ನೋಡ್ತಾ ಇರ್ಬೋದು, ಇವಾಗ ಕಲರ್ ಟೆಕ್ಸ್ಚರ್ ಆಲ್ಮೋಸ್ಟ್ ನಮಗೇನು ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಇದು ಆಗಿದೆ. ನಾನು ಇವಾಗ ಗ್ಯಾಸ್ ಬಂದ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಸೊ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗತ್ತನ ಹಾಗೆ ಬಿಡಬೇಕು. ನೀವು ಅವಾಗ ನೋಡ್ಬೋದು ಲಿಕ್ವಿಡ್ ಥರ ಹಾಗೆ ಇತ್ತು ಅಂತ, ಬಟ್ ಇದು ಆರಿದ ಮೇಲೆ ಈ ಥರ ಗಟ್ಟಿಯಾಗಿ ಆಗುತ್ತೆ ನಿಮಗೆ. ಇದು ಆರಿದ ನಂತರ ಈ ಥರ ಸ್ವಲ್ಪ ಥಿಕ್ನೆಸ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಆ್ಯಂಡ್ ಇದು ತುಂಬ ಸ್ಮೂತಾಗಿ ತುಂಬಾ ಚೆನ್ನಾಗಾಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಇದನ್ನು. ಆಮೇಲೆ ಇದಕ್ಕೆ ಇಲಾಚಿ ಪೌಡರ್ ಹಾಕಿದ್ದೀನಿ, ಮತ್ತು ಹುರಿದಿಟ್ಕೊಂಡಿರೋಂಥ ಬಾದಾಮಿ ಮತ್ತು ಗೋಡಂಬಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನನಗೆ ಸಕ್ಕರೆ ಪುಡಿ ಸ್ವಲ್ಪ ಕಮ್ಮಿ ಅನಿಸ್ತು, ಸ್ವೀಟ್ ಸ್ವಲ್ಪ ಕಮ್ಮಿ ಅನಿಸ್ತಂದ್ರೆ ನೀವು ಮತ್ತೆ ಮೇಲೆ ನೋಡಿ ಸಕ್ಕರೆ ಪುಡಿ ಹಾಕ್ಕೋಬೋದು. ಸೊ ನಾನು ಇದಕ್ಕೆ ಇನ್ನೂ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ಹಾಕಿದ್ದೀನಿ ನಾನು ಇದಕ್ಕೆ. ಇವಾಗ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಸ್ಪೂನಲ್ಲಿ ಕಲಸಿದ್ರೆ ಆಗೋದಿಲ್ಲ, ಇದನ್ನು ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು ನೀವು ಇದನ್ನು. ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ಅದು ಲಡ್ಡು ಮಾಡೋ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ, ಸ್ಮೂತಾಗಿ ಸಾಫ್ಟ್ ಆಗುತ್ತೆ. ನನ್ನ ಮಕ್ಕಳು ಅಂತೂ ನಾನು ಆಲ್ರೆಡಿ ಬೇಸನ್ ಉಂಡೆ ಮಾಡ್ತಾ ಇದ್ದೀನಂದರೆ ಫುಲ್ಲು ಖುಷಿಯಾಗಿ ಅಮ್ಮ ನಂಗೆ ಒಂಚೂರು ಕೊಡು ಅಂತ. ಆಲ್ಮೋಸ್ಟ್ ನಾನಿನ್ನೂ ಇದನ್ನು ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆನೇ ತೊಗೊಳಕ್ಕೆ ನಮ್ಮ ಮನೆಯವರು ಹುಡುಗರಿಗೆ ತಿನ್ಸಕ್ಕಂತಲೇ ಸ್ವಲ್ಪ ತೊಗೊಳ್ತಾ ಇದ್ದರು. ಸೊ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಆಮೇಲೆ ಲಡ್ಡು ಕೂಡ ಕಟ್ತಾ ಇದ್ದೀವಿ ಅಂತಂದರೆ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ, ಅಷ್ಟು ಚೆನ್ನಾಗಾಗಿದೆ ಬೇಸನ್ ಲಡ್ಡು. ನನ್ನ ಮಗ ನಾನು ಮಾಡ್ತೀನಪ್ಪ ಕೊಡು ಅಂತಂದು ಕಾಡ್ತಾ ಇದ್ದಾನೆ ಅವನು. ಸೊ ಸೂಪರ್ ಆಗಿರೋ ಡಿಲಿಷಿಯಸ್ ಬೇಸನ್ ಲಡ್ಡು ರೆಡಿಯಾಗಿದೆ. ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಆಗಿ. ಆ್ಯಂಡ್ ಪ್ಲೀಸ್ ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಇದೆ ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ.
So thanks for watching my channel. Please subscribe, like, share and hit on bell icon. Thank you.